ಸತೀದೇವಿ ಕೇಳ್ತಾಳೆ, ಇಷ್ಟೆಲ್ಲ ಪುರಾಣ ಹೇಳ್ತೀರಿ ನಂಗೆ ನೀವು. ಗಂಡನ ಕೇಳ್ತಾ ಇದ್ದಾಳೆ. ಅದೇ ನಮ್ಮಪ್ಪ ಅವತ್ತು ಬಂದಾಗ ಎದ್ದು ಒಂದು ನಮಸ್ಕಾರ ಮಾಡಿಬಿಟ್ಟಿದ್ರೆ ನಿಮ್ಮ ಗಂಟೇನು ಹೋಗ್ತಿತ್ತು? ಇವತ್ತು ನಮಗೆ ಮೊದಲು ಇನ್ವಿಟೇಷನ್ ಬರ್ತಿತ್ತು. ಇವತ್ತು ನಮ್ಗೆ ಇಷ್ಟಕ್ಕೆ ಕಾರಣ ಏನಂದರೆ ಅವತ್ತು ಫಂಕ್ಷನಲ್ಲಿ ನೀವು ನಮಸ್ಕಾರ ಮಾಡದೇ ಇದ್ದದ್ದು. ಈ ಕೆಲವರು ಹೀಗಿರ್ತಾರೆ, ಸುಮ್ಮನೆ ರೀ ನಾವೀಗ ಮಾತಾಡೋದು ಬೇಡ, ನಮ್ಮ ಟೈಮ್ ಬಂದಾಗ ಮಾತಾಡೋಣ ಅಂತ ಟೈಮ್ಗೋಸ್ಕರ ಕಾಯ್ತಿರ್ತಾರೆ. ಈ ಸತೀದೇವಿ ಅವತ್ತೇ ಕೇಳಿಬಿಡ್ಬೋದಿತ್ತಲ್ಲ, ಕೇಳಲಿಲ್ಲ. ಯಾಕಂದರೆ ಈಗ ಇರಲಿ ಅಂತ ಇಟ್ಕೊಂಡಿದ್ವಿ. ಇದು ಸತೀದೇವಿ ತಪ್ಪಂತ ಯಾರು ತಿಳ್ಕೊಬೇಡಿ. ಸಾಮಾನ್ಯ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅಂತ ಅವ್ರು ನಾಟಕ ಮಾಡಿ ತೋರಿಸ್ತಾ ಇದ್ದ. ಎಲ್ಲಿ ಅವರನ್ನು ನಾವು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಬರುತ್ತಾ? ಅವ್ರು ಹೇಳ್ತಾರೆ, ಇಷ್ಟು ದೊಡ್ಡವರಿದ್ದರೂ ಕೂಡ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ. ಅವಳು ಕೇಳ್ತಾ ಇದ್ದಾಳೆ, ನೀವು ಯಾಕೆ ನಮ್ಮಪ್ಪ ಅಷ್ಟು ದೊಡ್ಡವರು ಬಂದಾಗ ಎದ್ದು ನಿಂತು ಅವ್ರಿಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ರುದ್ರದೇವರು ಹೇಳಬೇಕಲ್ಲ. ರುದ್ರದೇವರು ನಕ್ಕು ಬಿಟ್ರಂತೆ. ಅಂತೂ ಈ ಪ್ರಶ್ನೆ ನೀನು ಯಾವತ್ತೇ ಕೇಳ್ಬೋದಿತ್ತು, ನಾನು ಹಿಂಗೆ ಅಲ್ಲೇ ಆನ್ಸರ್ ಮಾಡ್ಬೋದಿತ್ತು. ಅಲ್ಲಿ ಕೇಳಲಿಲ್ಲ. ದಶರಥ ಕೈಕೇಯಿಗೆ ಅವತ್ತೇ ವರ ಕೊಟ್ಬಿಟ್ಟಿದ್ರೆ ರಾಮಾಯಣ ನಡೀಲಿಲ್ಲ. ಕೈಕೇಯಿಗೆ ಏನು ಬೇಕು ವರ ಅಂದ, ಈಗ ಬೇಡ ಟೈಮ್ ಬಂದಾಗ ಕೇಳ್ತೀನಿ. ಕಥೆ ಏನು ಗೊತ್ತಾ, ಯಾವಾಗಲೂ ನಿಮಗೆ ಖುಷಿ ಆದಾಗಲೇ ಏನಾದರೂ ಶಾಪಿಂಗು ಗಿಫ್ಟು ಕೊಡಿಸೋದಿದ್ರೆ ಕೊಡಿಸ್ಬಿಡಿ. ನಾವು ಯಾವಾಗ ಬೇಕೋ ಕೇಳ್ಕೊಳ್ತೀವಿ ಅಂದರೆ ಅಂತ ಅನ್ನೋಕೋಬೇಡಿ, ಚಿಕ್ಕಾಕೊಂಡ್ಬಿಡ್ತೀರಿ. ಯಾವಾಗ ಬೇಕೋ ಕೇಳಿದ್ರು. ರುದ್ರದೇವರಾಗಿದ್ದಕ್ಕೆ ಉತ್ತರ. ಅವ್ರ ಹೆಸರೇ ಗಿರೀಶ. ಗಿರ ಅಂದರೆ ಮಾತು, ಅವುಗಳಿಗೆ ಒಡೆಯ. ಅವರೊಬ್ಬರೇ ಮಾತಿಗೆ ಮಾತು ಸರಿ ಉತ್ತರ ಕೊಡೋದು. ಅವ್ರು ಮಾತಾಡ್ತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ರುದ್ರದೇವರು ಹೇಳ್ತಾ ಇದ್ದಾರೆ, ಮನೆಗೆ ಬಂದ ಅತಿಥಿಗಳನ್ನು ಎದ್ದು ಎದುರುಗೊಳ್ಳತಕ್ಕಂಥದ್ದು. ಯಾವಾಗಲೂ ಮನೆಗೆ ಯಾರು ದೊಡ್ಡವರು ಬಂದರೆ, ಗುರುಗಳು ಬಂದರೆ, ಹಿರಿಯರು ಬಂದರೆ ನಮ್ಮ ಬಿಹೇವಿಯರ್ ಹೇಗಿರಬೇಕು ಅಂದರೆ, ಯಾರು ಮನೆಗೆ ಬರ್ತಾರಲ್ಲ ಅವ್ರನ್ನ ಮೊದಲು ನೋಡಬೇಕು. ನೋಡಿ ಥಟ್ಟಂತೂ ಹೇಳ್ಬೇಕು, ಮಾದಾಲಿ ಹೇಳ್ಬಿಡ್ಬೇಕು. ಕಣ್ಣಿಗೆ ಬಿದ್ರೋ ಎದ್ದು ಬಿಡಬೇಕು. ಉದ್ಗಮ ಎದ್ದು ಅವ್ರ ಕಡೆ ಮುಖ ಮಾಡಿ ಅವ್ರು ಬರುವ ದಾರಿಗೆ ಅಡ್ಡವಾಗಿ ಹೋಗ್ಬೇಕಂತ. ಹೋಗಿ ಅವರಿಗೆ ಕೈ ಹಿಡಿದು ಕಾಲಿಗೆ ಬಿದ್ದು ಒಳಗೆ ಬನ್ನಿ ದಯಮಾಡಿಸಿ ಅಂತ ಹೀಗೆ ಕರಿಬೇಕು ಕ್ರಮ. ಅವ್ರು ಆ ಕಡೆ ಬರ್ತಿದ್ರು, ಇವ್ರ ಈ ಕಡೆಯಿಂದ ಹೊಟ್ಟೋಗ್ಬಿಡೋದು. ಅವ್ರು ಆ ಕಡೆ ಬಂದರೆ ಬಾಗಿಲು ಹಾಕ್ಬಿಡೋದು ಧಡಾರ್ ಅಂತ. ಅದೆಲ್ಲ ಮಾಡಬಾರ್ದು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ, ಇದು ಶಾಸ್ತ್ರದಲ್ಲಿದೆ. ಯಾಕೆ ಮಾಡ್ತಾರೆ ಗೊತ್ತಾ? ಒಬ್ರಿಗೊಬ್ರು ದೊಡ್ಡವರು ಕಂಡಾಗ ತಲೆ ಬಗ್ಗಿಸ್ತಾರೆ, ನಮಸ್ಕಾರ ಯಾಕೆ ಮಾಡ್ತಾರೆ ಗೊತ್ತಾ? ಒಳಗೆ ಭಗವಂತ ಇದ್ದಾನೆ ಅಂತ ದೇವರನ್ನು ನೋಡಿ ಮಾಡ್ತಾರೆ ವಿನಃ ಮೇಲ್ ಕಾಣುವ ಶರೀರಕ್ಕೆ ಯಾರು ಮಾಡ್ತಾರೆ? ಆದ್ದರಿಂದ ಗುಹಾಶಯಾಯೈವ, ಒಳಗಿರುವ ಭಗವಂತನಿಗೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಹೃದಯದೊಳಗೆ ವಾಸ ಮಾಡುವ ಭಗವಂತನಿಗೆ ನಮಸ್ಕಾರವೇ ವಿನ ಮೇಲಿರುವ ಅಧಿಷ್ಠಾನಕ್ಕಲ್ಲ. ಇದು ಕಥೆ. ಆದರೆ ಹಾಗಂತ ಎಲ್ಲ ಕಡೆ ಅಲ್ಲ. ಮನೆಗೆ ಯಾರೋ ದೊಡ್ಡವ್ರು ಬಂದಿರ್ತಾರೆ, ಸ್ವಾಮಿಗಳು ಬಂದು ನಮಸ್ಕಾರ ಸ್ವಾಮಿ ನಿಮ್ಗೆ ಅನ್ಕೊಂಬಿಟ್ಟಿರ, ನಿಮಗಲ್ಲ ಒಳಗಿರೋ ದೇವ್ರಿಗೆ, ಹಿಂಗೆ ಅನ್ನೋಂಗಿಲ್ಲ. ಮತ್ತೇನನ್ಬೇಕು? ಗುಹಾಶಯಾಯೈವ ನ ದೇಹಮಾನಿನೇ ಪಿಚ್ಚ. ಅಂದರೆ ದೇಹಾಭಿಮಾನಿಯಾದ ಜೀವ ಸಾತ್ವಿಕನಾಗಿದ್ದರೆ ಅವನಿಗೂ ನಮಸ್ಕಾರ. ರಾಯರಿಗೆ ಮಾಡುವಾಗ ರಾಯರೇ ನಿಮ್ಗೆ ಅನ್ಕೊಂಡ್ಬಿಟ್ಟಿರ, ಒಳಗಿರೋ ಪ್ರಾಣದೇವ್ರಿಗೆ ಕೆನ್ನೆ ಕೊಡ್ದು ಬಿಟ್ಟಾರ ಆಂಜನೇಯ. ಹಾಗಾದ್ರೆ ಯಾರಿಗದು? ರಾಯರೇ ನಿಮಗೆ, ನಿಮ್ಮೊಳಗಿರುವ ವಾಯುದೇವರಿಗೆ, ವಾಯುದೇವರು ಭಗವಂತನಿಗೆ. ನಮಗಿಂತ ದೊಡ್ಡವರಿಗೆ ಯಾರಿಗೆ ಮಾಡಬೇಕಾದ್ರೂ ಹಾಗೆ ಮಾಡಬೇಕು. ಆದರೆ ಪಾರ್ವತಿ ಕೇಳ್ತಾಳೆ, ಸತೀದೇವಿ ಕೇಳ್ತಾಳೆ, ಸರಿಯೇ ನೀವು ಹೇಳಿದ್ದು ಸರಿಯೇ, ಮೇಲೆ ದೇಹಕ್ಕೆ ಮಾಡಬಾರ್ದು, ಒಳಗಿರೋ ದೇವರಿಗೆ ಮಾಡಬೇಕು. ನಮ್ಮ ಅಪ್ಪನ ಒಳಗೆ ದೇವರು ಇದ್ನಾ ಇಲ್ವಾ? ನೀವು ನಮ್ಮ ಅಪ್ಪಂಗೆ ಮಾಡಬೇಡಿ, ನಮ್ಮಪ್ಪ ಸರಿಗಿಲ್ಲ. ನಮ್ಮಪ್ಪನ ಒಳಗೆ ದೇವರು ಇದ್ನಲ್ಲ, ಮಾಡ್ಬೋದಿತ್ತಲ್ಲ. ಅರ್ಥ ಏನು ಗೊತ್ತಾ? ನಿಮಗೆ ಬೇಕೋ ಬೇಡವೋ ಒಳಗೊಂದು ದೇವ್ರ ನಮಸ್ಕಾರ ಮಾಡಿಬಿಡಿ. ಹೀಗೆ ಮಾಡ್ಬೋದಿತ್ತು. ಈ ಜಗಳಕ್ಕೆಲ್ಲ ಆಸ್ಪದನೆ ಆಗ್ತಿರ್ಲಿಲ್ಲ. ನೀವು ನಮ್ಮಪ್ಪಂಗೆ ಯಾಕೆ ಮಾಡಲಿಲ್ಲ? ಬೇಡ ಬಿಡಿ. ನಮ್ಮಪ್ಪನ ಒಳಗಿರುವ ದೇವರಿಗೆ ಯಾಕೆ ಮಾಡಲಿಲ್ಲ? ರುದ್ರದೇವರು ಇನ್ನೂ ನಕ್ಕರು. ಭಾರಿ ಆಶ್ಚರ್ಯ. ಯಾವಾಗೂ ಇಂಥ ಪ್ರಶ್ನೆಗಳೆಲ್ಲ ಕೇಳೋವಳೆ ಅಲ್ಲ ಇವಳು. ಎಷ್ಟು ಅಭಿಮಾನ ಬಂದ್ಬಿಡತ್ತೆ ಅಪ್ಪನ ಮನೆ ಅಂದರೆ. ರುದ್ರದೇವರಂತ ಇದ್ದಾರೆ, ನಾನು ನಿಮ್ಮಪ್ಪನಿಗೆ ಯಾಕೆ ಮಾಡಲಿಲ್ಲ ಅಂದರೆ, ನಿಮ್ಮಪ್ಪನಲ್ಲಿ ಕಾಣುವ ಭಗವಂತನ ರೂಪಕ್ಕಿಂತಲೂ ನಮ್ಮಪ್ಪನಲ್ಲಿ ಕಾಣುವ ಭಗವಂತನ ರೂಪ ಚಂದ ಕಾಣ್ತಿತ್ತು ಅಂತ. ಅಲ್ಲ, ನಿಮ್ಮಪ್ಪ ಯಾರು? ಬ್ರಹ್ಮದೇವರು. ಅವರೊಳಗೆ ಯಾರು ಕಾಣ್ತಿದ್ರು? ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ್ ಅಪಾವೃತಃ
ಸತ್ವಂಚ ಯಸ್ಮಿನ್ ಭಗವಾನ್ ವಾಸುದೇವೋ ಹೆದೋಕ್ಷಜೋ ಮೇ ಮನಸಾ ವಿಧೀಯತೆ. ನಾನು ನಿಮ್ಮಪ್ಪ ಬರುವ ಮೊದಲೇ ನಮ್ಮಪ್ಪನ ಅಂತರ್ಯಾಮಿಯಾದ ವಾಸುದೇವನನ್ನು ಮನಸ್ಸಿನಲ್ಲಿಟ್ಟು ಧ್ಯಾನ ಮಾಡ್ತಾ ಇದ್ದೆ. ನಿಮ್ಮಪ್ಪನ ಹೃದಯ ಕಲ್ಮಶ ತುಂಬಿದ ಕೊಳಕಿರುವ ಧೂಳಿರುವ ಕನ್ನಡಿ, ಅಲ್ಲಿ ಭಗವಂತ ಚಂದ ಕಾಣೋಲ್ಲ. ನಮ್ಮಪ್ಪ ಸಾತ್ವಿಕ ಸಾತ್ವಿಕ ಸಾತ್ವಿಕ, ಸತ್ವಂ ವಿಶುದ್ಧಂ. ಯಾವುದು? ಬ್ರಹ್ಮದೇವರ ದೇಹ ಚೂರು ಕೊಳಕಿಲ್ಲ, ಚೆನ್ನಾಗಿ ಕಾಣುತ್ತೆ. ಕನ್ನಡಿ ಒಳಗೆ ಚೂರು ಕೊಳಕಿಲ್ಲದೆ ಇದ್ರೆ ಹೇಗೆ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೋ, ಬಿಂಬರೂಪಿಯಾದ ಪರಮಾತ್ಮ ಕಾಣ್ತಾ ಇದ್ದ. ಅಲ್ಲಿ ನೋಡ್ತಾ ಇದ್ದೆ, ನೋಡುವಾಗ ಅಕ್ಕಪಕ್ಕದ ಗಮನ ನನಗಿಲ್ಲ, ನಿಮ್ಮಪ್ಪ ಬಂದಿದ್ದೇ ಗೊತ್ತಿಲ್ಲ ಅಂತ. ಇಷ್ಟೆಲ್ಲ ಹೇಳಿ ಕಡೆಗೆ ಅವ್ರು ಹೇಳ್ತಾರೆ, ನೋಡು ಇದೆಲ್ಲ ಬೇಡ, ಹೇಳೋದೆಲ್ಲ ಹೇಳಿದ್ದೀನಿ, ನನ್ನ ಮಾತು ಕೇಳು. ಅಲ್ಲಿ ಹೋದರೆ ನಿಮ್ಮಪ್ಪ ನನ್ನ ಬೈತಾನೆ, ನನ್ನ ಬೈದರೆ ನಾನು ಸುಮ್ಮ ಕೂಡ್ತೀನಿ, ನೀನು ಸುಮ್ಮ ಕೂಡಲ್ಲ. ಭೂಲೋಕದಲ್ಲಿ ಕೆಲವು ಸುಮ್ಮನೆ ಕೂಡ್ತಾರೆ, ಬೈರಿ, ನಾನು ಎಷ್ಟೋ ಹೇಳ್ದೆ ನಮ್ಮ ಯಜಮಾನ್ರಿಗೆ, ನೀವೊಂದು ಸ್ವಲ್ಪ ಬೈರಿ, ಅವ್ರ ಕಡೆ ಎಲ್ಲ ಕಡೆ ಬೈಸು ಬೇರೆ ಜನ. ಪಾರ್ವತಿ ದೇವಿಯರಿ ಅಂತವ್ರಿ, ಅವರು ದಾಕ್ಷಾಯಿಣಿ ಹೇಳ್ತಾಳೆ, ರುದ್ರದೇವ್ರಿಗೆ ಚೆನ್ನಾಗಿ ಗೊತ್ತು ದಾಕ್ಷಾಯಿಣಿ ಅಲ್ಲಿ ನನಗೆ ಅವಮಾನ ಆದರೆ ನನಗೆ ಬೇಜಾರಿಲ್ಲ, ನಂಗೆ ಅವಮಾನ ಆಗಿದ್ದನ್ನು ನಾನು ಸಹಿಸ್ಕೊಳ್ತೇನೆ, ನೀನು ಸಹಿಸ್ಕೊಳ್ಳಲ್ಲ. ಇಷ್ಟು ನನ್ನ ಮಾತು ಬೇಡ ಬೇಡ ಅಂತ ಅಂತಿದ್ರೂ ಕೂಡ ನೀನು ನನ್ನ ಮಾತನ್ನು ಮೀರಿ ಹೋದದ್ದೇ ಆದರೆ ಭದ್ರಂ ಭವತ್ಯಾ ನ ತಥೋ ಭವಿಷ್ಯತಿ ಯದಿವ್ರಜಿಷ್ಯತಿ ಹಾಯ ಮಧ್ವಚೋ. ನನ್ನ ಮಾತನ್ನು ಮೀರಿ ನೀನು ಅಲ್ಲಿಗೆ ಹೋದದ್ದೇ ಆದರೆ ನಿನಗೆ ಮಂಗಳ ಆಗೋಲ್ಲ. ಮಂಗಳ ಅಂದರೆ ಒಳ್ಳೇದಾಗಲ್ಲ, ನನ್ನ ಮಾತು ಮೀರಿ ಹೋಗಬೇಡ, ನಿಂಗೆ ಒಳ್ಳೇದಾಗಲ್ಲ ಅಂದರು ರುದ್ರದೇವರು. ಏನಾಗತ್ತೆ? ಹೋಗ್ತೀನಿ. ಏನಾಗುತ್ತೆ? ಈಗಿನ ಜನ ಅಂತಾರಲ್ಲ, ಅವಳನ್ನು ಹೋಗ್ತೀನಿ. ಹೋದರೆ ಸಂಭಾವಿತಸ್ಯ ಸ್ವಜನಾತ್ ಪರಾಭವೋ ಯದಾ ಸದ್ಯೋ ಮರಣಾಯ ಕಲ್ಪ್ಯತೆ. ಸದ್ಯದಲ್ಲೇ ಮರಣವನ್ನು ಕೊಡುತ್ತೆ. ಯಾಕೆಂದರೆ ಸ್ವಜನರ ಮಧ್ಯದಲ್ಲಿ ಆಗುವ ಅಪಮಾನ, ಸಂಭಾವಿತರಿಗೆ ಮರಣ ದುಃಖ ಅಲ್ಲ, ಅವಮಾನ ದುಃಖ. ಮಾನ ಪ್ರಾಣಕ್ಕಿಂತಲೂ ದೊಡ್ಡದಲ್ಲ, ಪ್ರಾಣ ಬಿಟ್ಬಿಡ್ತಾರೆ. ಮಾನ ಹೋಯ್ತು ಅಂದ್ರೆ ಪ್ರಾಣವೇ ಬಿಟ್ಬಿಡ್ತಾರೆ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಅದರಿಂದ ನಿಂಗೆ ಅದು ಬಂದ್ಬಿಡುತ್ತೆ, ಬೇಡ ಅಂತ. ನೋಡಿ, ಈ ಕಥೆಯೊಳಗೆ ನಮಗೊಂದು ಕಥೆ. ರುದ್ರದೇವರಂದರೆ ಮನೋನಿಯಾಮಕರು, ಹೌದಾ ಅಲ್ವಾ? ಹೌದು ತಾನೆ? ಅಂಥವ್ರು ಇಷ್ಟೆಲ್ಲ ಪುರಾಣ ಹೇಳೋ ಬದಲು ದಾಕ್ಷಾಯಿಣಿ ಮನಸ್ಸನ್ನು ಕಂಟ್ರೋಲ್ ಮಾಡಿ ಅಲ್ಲೇ ಇರೋ ಹಾಗೆ ಯಾಕೆ ಮಾಡಬಾರ್ದು? ಯಾಕೆ ಮಾಡ್ಬೋದಲ್ಲ? ಮನೋನಿಯಾಮಕರು ಹೆಂಡತಿ ಮನಸ್ಸನ್ನೇ ಕಂಟ್ರೋಲ್ ಮಾಡಲಿಕ್ಕಾಗದೆ ಇದ್ದವ್ರು ನಮ್ಮ ಮನಸ್ಸು ಹಂಗೆಲ್ಲ ಅಂದ್ಕೊಳ್ಬಾರ್ದು. ಮುಂದೆ ಕತೆ ಇದೆ. ಏತ ದುಃಖ ವಿರರಾಮ ಶಂಕರ. ಇಷ್ಟು ಹೇಳಿ ರುದ್ರದೇವರು ಸುಮ್ಮನೆ ಆಗ್ಬಿಟ್ರು. ಯಾಕೆ ಇದೇನು ಕತೆ ಅಂದರೆ ಅವ್ರು ಹೇಳ್ತಾರೆ, ಪತ್ನ್ಯಂಗನಾಶಂ ಹುಭಯತ್ರ ಚಿಂತಯನ್. ಹೆಂಡತಿ ಇಲ್ಲಿದ್ದರೂ ಸಾಯ್ತಾಳೆ, ಅಲ್ಲಿ ಹೋದರೂ ಸಾಯ್ತಾಳೆ. ಅಲ್ಲ, ಅಲ್ಲಿ ಹೋದರೆ ಅವಮಾನ ಆಗುತ್ತೆ, ಸಾಯ್ತಾಳೆ ಹೇಳಿದಿರಿ ಸರಿ. ಇಲ್ಲಿದ್ರೆ ಯಾಕೆ ಸಾಯ್ತಾಳೆ? ಅಪ್ಪನ ಮನೆಗೆ ಕಳಿಸ್ಲಿಲ್ಲ ಅನ್ನೋ ಚಿಂತೆಯಲ್ಲೇ ಸಾಯ್ತಾಳೆ. ಅದ್ರ ಬದಲು ನಮ್ಮ ಮನೇಲಿ ಹೋಗೋ ಬದಲು ಅಲ್ಲಿ ಗೊತ್ತಾಗಲಿ. ಅಷ್ಟೇ ಅಲ್ಲ, ಗಂಡನ ಮಾತು ಮೀರಿ ಹೋಗುವವರಿಗೆ ಏನಾಗತ್ತೆ ಗೊತ್ತಾಗಲಿ ಅಂತ ತೋರಿಸ್ಲಿಕ್ಕೆ ಸುಮ್ಮನೆ ಆಗ್ಬಿಟ್ರಂತೆ. ವಿರರಾಮ ಶಂಕರ ಹೇಳೋಷ್ಟು ಹೇಳಿ ಸುಮ್ಮನೆ ಆಗಿಬಿಟ್ರು. ಸೀದಾ ಇವಳು ಹೋಗಿದ್ದಾಳೆ. ಅಲ್ಲಿ ಯಾರು ಇವಳನ್ನ ಬಾ ಅಂತ ಕರೆಯೋರಿಲ್ಲ ರೀ. ಮದುವೆ ಮನೆಗೆ ಮಡಿಯವ್ರು ಹೋದ ಹಾಗೆ ಯಾರು ಕರಿಬೇಕು? ಕರೆದಾಗ ಒಂದು ಪಾತ್ ಪೂಜೆ ಮಾಡಿ ಒಂದು ಮೂಲೆಯಲ್ಲಿ ಕೂಡಿಸ್ಬಿಡ್ತಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಕಾಫಿ ಇಲ್ಲ. ಮಠಕ್ಕೆ ಹೇಳಿರ್ತಾರೆ, ಮಠದಲ್ಲಿ ಬೇಗ ಕೊರೋನಾ ಬೇಗ ಊಟ ಹಾಕ್ಬಿಟ್ಟಿದ್ರೆ ಮುಗ್ದೇ ಹೋಯ್ತು. ಇವರು 12ವರೆಗೆ ಹೋಗುವ ಇಂದಿರಾಪತಿ ಇವರ ಮುಂದೆ ಕುಣಿಯೋನು. ಊಟ ಇಲ್ಲ, ತಿಂಡಿ ಮಡಿಯೋ ಸುಮ್ಮ ಮಡಿ ಅನ್ನೋದೇ ದೊಡ್ಡ ಕಿರೀಟ. ಮತ್ತೇನು ಊಟ ಇಲ್ಲ, ತಿಂಡಿ ಇಲ್ಲ, ಯಾಕೆ ಬೇಕಪ್ಪ? ಇವಳು ಹೋದರೆ ಯಾರು ಕರೆಯೋರಿಲ್ಲ, ಬಂದ್ಯಾ ಅನ್ನೋರಿಲ್ಲ, ಏನಿಲ್ಲ. ಇವಳಂದ್ಲು, ಯಾರು ನನ್ನ ಯಾಕೆ ಕರಿಬೇಕು? ನಾನು ಬಂದದ್ದು ಯಾಕೆ? ಯಜ್ಞ ಯಾಗಕ್ಕೆ. ಅದನ್ನೇ ನೋಡೋಣ ಅಂತ ಅಲ್ಲಿ ಕೂತಿದ್ದಾಳೆ. ಆ ಯಜ್ಞ ಭಾಗದಲ್ಲಿ ಎಲ್ಲ ಆಯ್ತು ರೀ. ರುದ್ರದೇವರಿಗೆ ಆಹುತಿ ಕೊಡೋಕ್ಕೆ ಬಂದರು. ಆ ಸಂದರ್ಭದಲ್ಲಿ ಬಹಳ ಸಿಟ್ಟಿಗೆದ್ದಿದ್ದಾನೆ ತಂದೆಯಾದ ದಕ್ಷ ಪ್ರಜಾಪತಿ. ಮತ್ತೆ ರುದ್ರದೇವರ ನಿಂದೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಕತೆ ಹೇಳ್ತಾರೆ, ಆ ರುದ್ರ ಭಾಗಂ ತಮವೇಕ್ಷ ಚಾದ್ವರಂ ಪಿತ್ರಾಚ ದೇವೇ ಕೃತ ಹೇಳನಂ ವಿಭೌ ಅನಾದೃತ ಯಜ್ಞ ಸದಸ್ಯದೀಶ್ವರಿ ಚುಕೋಪಲೋಕ ನಿವದಕ್ಷ್ಯತೀರುಷಾ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಪತಿಯಾದ ಮಹಾದೇವರನ್ನು ನಿಂದೆ ಮಾಡ್ತಿರೋದು ಕೇಳಲಿಕ್ಕಾಗದೆ ಸಿಟ್ಟಿನಿಂದ ಕಣ್ಣು ಕೆಂಪು ಮಾಡಿಕೊಂಡು ಎದ್ದು ನಿಂತು ಬೈಲಿಕ್ಕೆ ಶುರು ಮಾಡಿದ್ದಾಳೆ. ಅಲ್ಲ, ನಮ್ಮ ಅಪ್ಪನ್ನ, ನಮ್ಮ ಯಜಮಾನ್ರನ್ನ ಬೈತೀಯ ನೀನು? ನಮ್ಮ ಯಜಮಾನ್ರ ಬಗ್ಗೆ ನಿನಗೇನು ಗೊತ್ತು ಅಂತಾಳೆ.
ಏನು ನಿಮ್ಮ ಯಜಮಾನ್ರ ಮಹಿಮೆ? ಯದ್ವ್ಯಕ್ಷರಂ ನಾಮ ಗಿರೇರಿತಂ ದೃಣಾಂ ಸಕೃತ್ ಪ್ರಸಂಗಾತ್ ಅಗಮ ಶುಹಂತಿ. ನಮ್ಮ ಯಜಮಾನ್ರದ್ದು 2 ಅಕ್ಷರದ ಹೆಸರು ಅಂತಾಳೆ. ಹೆಸರು ಹೇಳೋಂಗಿಲ್ಲ, 2 ಅಕ್ಷರ ಅಂತಾಳೆ. ಯಾವುದು? ಹರ, ಶಿವ, ಮೃಡ, ಭವ. ಇದೆಲ್ಲ ರುದ್ರದೇವರ ಹೆಸರು. ಹರ ಅಂತ ಅಂತ್ಯಕಾಲದಲ್ಲಿ ಅಂದುಬಿಟ್ರೆ ಎಲ್ಲ ಪಾಪವನ್ನು ಹರಣ ಮಾಡಿ ಭಗವಂತನ ಕಡೆ ಮನಸ್ಸು ಕೊಡುವ ಮಹಾದೇವರು ನಮ್ಮ ಯಜಮಾನರು. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಗಮ ಶುಹಂತಿ. ಪವಿತ್ರ ಕೀರ್ತಿಂ, ಜಗತ್ತಿನಲ್ಲಿ ಅವರ ಕೀರ್ತಿ ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹ ರುದ್ರದೇವರ ದ್ವೇಷ ಮಾಡುವ ನೀನು ಶಿವೇತರಹ. ಶಿವೇತರ, ಶಿವ ಅಂದರೆ ಮಂಗಳ, ಶಿವೇತರ ಅಂದರೆ ಮಂಗಳಕ್ಕೆ ವಿರುದ್ಧವಾದದ್ದು. ನೀನು ಅಮಂಗಳ. ರುದ್ರದೇವರ ಮೈಲಿಗೆ ಅಲ್ಲ, ರುದ್ರದೇವರನ್ನ ಮೈಲಿಗೆ ಅನ್ನೋರು ಮೈಲಿಗೆ. ನೋಡಿ ಕಥೆ ಏನು ಗೊತ್ತಾ? ಯಾರಾದರೂ ನಿಮಗೆ ಶುಕ್ರವಾರ ಮುತ್ತೈದೆಯರನ್ನ ನಮ್ಮ ಮನೆಗೆ ಬರಬೇಕು ಕುಂಕುಮ ಹಚ್ಕೊಳ್ಳಿಕ್ಕೆ ಅಂತ ಕರೀತಾರೆ. ಎಲ್ಲಿ? ನಿಮ್ಮನೆ ಸ್ಮಶಾನದಲ್ಲಿ. ಅಂದರೆ ಯಾರು ಹೋಗ್ತಾರೆ? ಹೋಗಲ್ಲಲ್ಲ. ಅದೇ ಸ್ಮಶಾನದಲ್ಲಿ ವಾಸ ಮಾಡುವ ರುದ್ರದೇವರ ಪಾರ್ವತಿಯ ಪೂಜೆ ಎಲ್ಲಿ ಮಾಡ್ತೀರಿ ನೀವು? ಮದುವೆ ಮನೇಲಿ ಯಾರು ಪೂಜೆ ಮಾಡೋದು? ಉಮಾಮಹೇಶ್ವರ ಪೂಜೆ. ಕಥೆ ಏನು ಗೊತ್ತಾ? ಅವರು ಅಮಂಗಳ ಅಲ್ಲ, ಮಂಗಳಕರರಾದವರು ಎಲ್ಲಿದ್ದರೂ ಮಂಗಳ. ನಾವು ಎಲ್ಲಿದ್ದರೂ ಅಮಂಗಳ ರೀ. ನಮ್ಮ ಮಹಿಮೆ ದೊಡ್ಡದು. ನಾವು ಎಲ್ಲಿ ಎಂಥ ಮಡಿ ಸ್ಥಾನಕ್ಕೆ ಹೋದ್ರೂ ಮೈಲಿಗೆ ಮಾಡಾಕ್ಬಿಡ್ತೀವಿ. ಅವರು ಎಂಥ ಮೈಲಿಗೆ ಸ್ಥಾನದಲ್ಲಿ ಹೋದರೂ ಮಡಿ ಮಾಡ್ತಾನೆ, ಅದು ಅವ್ರ ಯೋಗ್ಯತೆ. ಅದರಿಂದ ಶಿವೇ ತರಹ ನೀನು, ಶಿವನ ದ್ವೇಷ ಮಾಡುವ ನೀನು ಅಮಂಗಳ ಅಂತ ಅಂತ ಇದ್ದಾಳೆ. ಅನೇಕ ರೀತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ರುದ್ರದೇವರ ನಿಂದೆಯನ್ನು ಕೇಳಿದೆ ಈ ಕಿವಿಯನ್ನೇ ಕತ್ತರಿಸ್ಕೊಳ್ಬೇಕು. ಶಕ್ತಿ ಇದ್ದರೆ ನಿಂದೆ ಮಾಡಿದವ್ರ ನಾಲಿಗೆಯನ್ನು ಹರಿಬೇಕು. ಆದರೆ ಏನು ಮಾಡಲಿ, ನಂಗೆ ಶಕ್ತಿ ಇದೆ, ಆದರೆ ನೀನು ನಮ್ಮಪ್ಪ ಆಗಿದ್ದೀಯಾ ನೋಡು, ಇಷ್ಟೆಲ್ಲ ನೀನು ಅವಮಾನ ಮಾಡಿದ್ರು ನಾನು ಈಗ ಮನೆಗೆ ಹೋದರೆ ನಮ್ಮ ಯಜಮಾನರು ನನ್ನನ್ನು ಅವಮಾನ ಮಾಡೋಲ್ಲ. ಕೆಲವ್ರು ಏನಂದರೆ ಮನೆಗೆ ಬಂದಮೇಲೆ ಬೇಜಾರು ಹೇಳ್ತಿರ್ತಾರೆ. ಅಂತೂ ನಾ ಮಂಗಳಾರತಿ ಆಯಿತಾ, ಹೋದ್ಯಾ, ನಾ ಬಡ್ಕೊಂಡೆ, ಕೇಳಿದ್ಯಾ, ಹೀಗೆಲ್ಲ ಅಂದು ಮೊದಲೇ ಬೇಜಾರು ಮಾಡ್ಕೊಂಬಂದಿರ್ತಾರೆ. ಅದಕ್ಕೊಂದೊಂದಿಷ್ಟು ಉಪ್ಪು ಹಾಕಿ. ನಮ್ಮ ಯಜಮಾನ್ರು ಅಂಥವ್ರಲ್ಲ ಅಂತಾಳೆ. ನಾನು ಹೋದರೆ ಮೊದಲು ನನ್ನನ್ನು ಎಷ್ಟು ಪ್ರೀತಿಯಿಂದ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ನಾನೇ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ, ನಾನು ಹೋದ ತಕ್ಷಣ ಅವರು ದಾಕ್ಷಾಯಿಣಿ ಅಂತ ಕರೀತಾರೆ. ಅದರೊಳಗೆ ನಿನ್ನ ಹೆಸರು ಸೇರ್ಕೊಂಡ್ಬಿಟ್ಟಿದೆ, ದಕ್ಷ ಅಂತ. ಅವರು ದಾಕ್ಷಾಯಿಣಿ ಅಂದಾಗೆಲ್ಲ ನಿನ್ನ ನೆನಪು ಬರುತ್ತೆ, ನಂಗೆ ಸಿಟ್ಟು ಬರುತ್ತೆ. ಇಂತಹ ದೇಹವನ್ನು ಇಟ್ಕೊಳ್ಳೋ ಬದಲು ತ್ಯಾಗ ಮಾಡೋದು ಒಳ್ಳೆಯದು ಅಂಥೇಳಿ ಅಗ್ನಿಯಲ್ಲಿ ಹಾರಲಿಲ್ಲ. ಅದು ಮೈಲಿಗೆ ಅಗ್ನಿ ಅಂತಾಳೆ. ಯಾಕಂದರೆ ರುದ್ರದೇವರಿಗೆ ಆಹುತಿ ಕೊಟ್ಟಿಲ್ಲ ಅಂದರೆ ಬೇಡ ಅಂತಂದ್ಲು. ತನ್ನ ದೇಹದ ಒಳಗೆ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಧಗ್ಗಂತ ಹತ್ಕೊಂಡು ಬಿಟ್ಟಿದ್ದಾಳೆ. ಅವರಪ್ಪ ಏನೋ ಒಂದು ಸ್ವಲ್ಪ ನೋಡೋಣ ಅಂತ ಅಂದವನು ಕಡೆಗೆ ಮಗಳೇ ಹೀಗೆ ಸುಟ್ಕೊಂಡಾಗ ಭಾಳ ದುಃಖ ಆಯಿತು. ಆ ಸುದ್ದಿಯನ್ನು ನಾರದರು ಹೋಗಿ ರುದ್ರದೇವರಿಗೆ ಹೇಳಿಬಿಟ್ರು. ರುದ್ರದೇವರಿಗೆ ಹೆಂಡತಿಯ ಮೇಲೆ ಎಲ್ಲಿಲ್ಲದ ಪ್ರೀತಿ. ಜಟೆಯನ್ನು ತೆಗೆದು ನೆಲಕ್ಕಪ್ಪಳಿಸಿದ್ದಾರೆ. ರುದ್ರದೇವರದೇ ಮತ್ತೊಂದು ವಿಶೇಷ ಅವತಾರ ವೀರಭದ್ರ ಅಂತ ಅದು ಬಂದಿದ್ದಾನೆ. ಏನು ಮಾಡಬೇಕು ಹೇಳಿದಾಗ ರುದ್ರದೇವರಂತಾರೆ ಆ ಯಜ್ಞವನ್ನು ಧ್ವಂಸ ಮಾಡು. ಸೀದಾ ಹೋಗಿದ್ದು ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಆ ಧ್ವಂಸ ಮಾಡಿದ ಮೇಲೆ ಏನು ಮಾಡಿದ್ರು ದಕ್ಷನನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ರುದ್ರದೇವರು ಸ್ವತಃ ಸಿಟ್ಟಿನಿಂದ ಬಂದು ತ್ರಿಶೂಲ ತೆಗೆದು ದಕ್ಷನ ಕುತ್ತಿಗೆಗೆ ಹಾಕಿದ್ರೆ ಕುತ್ತಿಗೆ ಅಳ್ಳಾಡಲೇ ಇಲ್ಲ ರೀ. ಯೋಚನೆ ಮಾಡಿದ್ರು, ಓ ಇವನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ, ಹಾಗಾದರೆ ನಾನೂ ಯಜ್ಞ ಮಾಡ್ತೀನಿ ಅಂತ ನರಸಿಂಹದೇವರನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಯಜ್ಞಾನುಸಂಧಾನವನ್ನು ಮಾಡಿ ರುದ್ರದೇವರು ದಕ್ಷನನ್ನೇ ಪಶುವನ್ನಾಗಿ ಮಾಡಿ ನರಸಿಂಹ ಪ್ರಿಯತಾಮ್ ಅಂತ ಹೇಳಿ ಹಾಕಿದ್ದಾರೆ. ಕತ್ತು ಹೋಗೇ ಬಿಡ್ತು. ಕಡೆಗೆ ಇಷ್ಟೆಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ವಿಷ್ಣು ಬಂದಿದ್ದಾನೆ. ಅಲ್ಲಿ ಮೊದಲು ಬರಲೇ ಇಲ್ಲ ಪ್ರೋಗ್ರಾಮಲ್ಲಿ. ವಿಷ್ಣು ಬಂದಿದ್ದಾರೆ. ರುದ್ರದೇವರಿಗೆ ಸಮಾಧಾನ ಹೀಗೆಲ್ಲ ಮಾಡಬಾರ್ದಪ್ಪ ಅಂಥೇಳಿ ಅವ್ರಿಗೊಂದು ಬೇರೆ ಒಂದು ತಲೆ ಕೊಡು ಅಂತ ಮೊಟ್ಟ ಮೊದಲ ಬಾರಿಗೆ ಈ ಪ್ಲಾಸ್ಟಿಕ್ ಸರ್ಜರಿ ಗಿರ್ಜರಿ ಕೇಳಿದಿರಲ್ಲ, ತಲೆನೇ ಹೊಸದು ಹಾಕಿದ್ದು ಯಾವುದರ ಕಥೆ ಕೇಳಿದ್ದೀರಾ? ಅಂದರೆ ದೇವತೆಗಳು ಏನೂ ಮಾಡಲಿಕ್ಕೆ ಸಿದ್ಧ ಅನ್ಲಿಕ್ಕೆ ರುದ್ರದೇವರು ಭವರೋಗ ವೈದ್ಯರು. ರುಜಂ ದ್ರಾವಯತೆ, ನಮ್ಮ ಎಲ್ಲ ರೋಗವನ್ನು ಪರಿಹಾರ ಮಾಡುವಂತಹ ರುದ್ರದೇವರು. ಸಂಸಾರ ಅನ್ನುವ ದೊಡ್ಡ ರೋಗವನ್ನೇ ನಾಶ ಮಾಡುವವರು. ಈ ತಲೆ ತೆಗೆದು ಹೊಸ ತಲೆ ಕೊಟ್ಟಿದ್ದಾರೆ. ಇದು ದೊಡ್ಡವರ ದ್ವೇಷ ಮಾಡಿದ ತಲೆ, ರುದ್ರದೇವರ ದ್ವೇಷ ಮಾಡಿದ ತಲೆ. ನೋಡಿ, ರುದ್ರದೇವರ ದ್ವೇಷ ಮಾಡಿದ್ದಕ್ಕೆ ತಲೆ ಹೋಯ್ತಂತೆ. ಹಾಗಾದ್ರೆ ಜೀವನದಲ್ಲಿ ನೀವು ಏನಾರು ರುದ್ರದೇವರ ದ್ವೇಷ ಮಾಡಿದ್ರೆ ತಲೆ ಹೋಗುತ್ತೆ. ಅಷ್ಟೇ ಅಲ್ಲ, ಆ ದಕ್ಷ ಪ್ರಜಾಪತಿ ಮತ್ತೊಮ್ಮೆ ಹುಟ್ಟುವ ಪ್ರಸಂಗ ಬಂತಂತೆ. ಇನ್ನೊಂದು ಜನ್ಮಕ್ಕೆ ಕಾರಣ ಆಯಿತು. ರುದ್ರದೇವರ ದ್ವೇಷ ಎಂದೆಂದೂ ಮಾಡಬಾರ್ದು ಅಂತ ಒಂದು ಕಥೆ. ಇನ್ನೊಂದು ಕಥೆ ಏನಂದರೆ, ರುದ್ರದೇವರು ಅಂದರೆ ವಿಷ್ಣುವಿಗೆ ಭಾರಿ ಪ್ರೀತಿ. ಯಾಕೆ ಮೊಮ್ಮಗ, ತಾತನಿಗೆ ಭಾರಿ ಪ್ರೀತಿ ಯಾಕೆ ವೈಷ್ಣವೋತ್ತಮ.
ಅದರಿಂದ ಅವರಿಗೆ ಭಾಗ ಕೊಡಲ್ಲ ಅಂದೋನು ಕೈಲಿ ಭಾಗ ಕೊಡಿಸಿದ್ರು. ಅಂದರೆ ದೇವರು ಕೊಡಲ್ಲ ಅಂದರೆ ಬಿಡಲ್ಲ, ನೀ ಕೊಡಲ್ಲ ಅಂದರೆ ನಾನು ಬಿಡೋಲ್ಲ ಅಂತ ರುದ್ರದೇವರಿಗೆ ಭಾಗವನ್ನು ಕೊಡಿಸಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಇನ್ನೂ ಈ ಕಥೆ ಒಳಗೆ ತುಂಬ ಮುಖ್ಯವಾದ ಕಥೆ ಅಂದರೆ ಈ ಚತುರ್ಥ ಸ್ಕಂದದ ದಕ್ಷಾಧ್ವರ್ಯ ಧ್ವಂಸದ ಪ್ರಸಂಗದ ಒಳಗೆ ಮುಖ್ಯವಾದ ಪ್ರಮೇಯ ಅಂದರೆ ಭಗವಂತನ ಸರ್ವೋತ್ತಮತ್ವ. ಏನು ಸರ್ವೋತ್ತಮ? ಹೆಂಡತಿಗೆ ಗಂಡ ಹೇಳ್ತಾ ಇದ್ದ. ಹೆಂಡತಿ ಯಾರು? ಸತೀದೇವಿ. ಗಂಡ ರುದ್ರದೇವರು. ರುದ್ರದೇವರನ್ನು ಕೇಳ್ತಾಳು, ನಮ್ಮಪ್ಪನಿಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ಅದಕ್ಕೆ ಅವರು ಕೊಟ್ಟ ಉತ್ತರ, ನಾನು ನಮ್ಮಪ್ಪನ ಒಳಗಿದ್ದ ಭಗವಂತನಿಗೆ ನಮಸ್ಕಾರ ಮಾಡ್ತಿದ್ದೆ. ಅಂದರೆ ಇವರಿಗಿಂತ ಇವರಪ್ಪ ದೊಡ್ಡವರು. ಇವರಪ್ಪನ ಒಳಗಿರುವ ಭಗವಂತ ಅಂದರೆ ಅವನಿನ್ನೂ ದೊಡ್ಡವ. ಹರಿ ಸರ್ವೋತ್ತಮತ್ವ ಯಾರ ಬಾಯಲ್ಲಿ ಬಂತಿದ್ದು? ರುದ್ರದೇವರ ಬಾಯಲ್ಲಿ. ರುದ್ರದೇವರೇ ಭಗವಂತನ ಸರ್ವೋತ್ತಮತ್ವಕ್ಕೆ ಜ್ವಲಂತ ನಿದರ್ಶನ ಅಂಥೇಳಿ ತೋರಿಸ್ತಾ ಇರತಕ್ಕಂಥ ಕಥೆ ದಕ್ಷಾಧ್ವರ ಯಜ್ಞದ ಪ್ರಸಂಗದ ಈ ಕಥೆ. ಮುಂದೆ ಧ್ರುವನ ಕಥೆ ಬರ್ತಾ ಇದೆ, ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.